ಹಾಯ್ ಎವ್ರಿವನ್. ಈ ಒಂದು ವಿಡಿಯೋದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ನೋಡ್ತಾ ಹೋಗೋಣ. ಅಂತ ಹೇಳಿದರೆ ಅಟ್ ಪ್ರೆಸೆಂಟ್ ಯಾವ ಒಂದು ವರ್ಕ್ ಕಂಪ್ಲೀಟಾಗಿ ಆಗಿರುತ್ತೋ ಹಾಗೆಯೇ ಅದರ ಒಂದು ಎಫೆಕ್ಟ್ ಇನ್ ಫ್ಯೂಚರಲ್ಲೇನೋ ಇರ್ತಾ ಹೋಗುತ್ತೋ ಅಂತಹ ಒಂದು ಕೆಲಸವನ್ನು ಹೇಳಲಿದ್ದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ಹ್ಯಾವ್ ಆರ್ ಹ್ಯಾಸ್ನ ಬಳಸ್ತೀವಿ. ಹಾಗೆ ಇದರ ರೂಲ್ ಸಬ್ಜೆಕ್ಟ್ ಹ್ಯಾವ್ ಹ್ಯಾಸ್ ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಆ್ಯಂಡ್ ಆಬ್ಜೆಕ್ಟ್. ಅರ್ಥ ಆಯಿತು. ಒಂದು ಸೆಂಟೆನ್ಸಲ್ಲಿ ಇದಿಷ್ಟು ಬಂದರೆ ಅದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಇದರ ಒಂದು ಎಕ್ಸಾಂಪಲ್ಸ್ ಏನು? ಹ್ಯಾಸ್ ಗಿವನ್ ಬುಕ್ಸ್. ನೋಡಿ, ಗಿವನ್ ಅನ್ನೋದು ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಅಲ್ವಾ. ಹಾಗೆ ಈ ಜೊತೆ ಹ್ಯಾಸನ್ನು ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟ್ ಒನ್, ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ. ಐ ಹ್ಯಾವ್ ಡನ್ ಮೈ ಡ್ಯೂಟಿ. ಅಂದರೆ ಪರ್ಫೆಕ್ಟಾಗಿ ಅವನೇನು ಮಾಡಿದ್ದಾನೆ, ಅವನ ಒಂದು ಕೆಲಸವನ್ನು ಮಾಡಿದ್ದಾನೆ. ಹಾಗೆ ನೆಕ್ಸ್ಟು ಸಹ ಅವನು ಮಾಡ್ತಾನೆ. ಹಾಗೆ ನೆಕ್ಸ್ಟ್, ದೇ ಹ್ಯಾವ್ ಸಾಲ್ವ್ಡ್ ಸಮ್ಸ್. ಅವರು ಗಣಿತದ ಲೆಕ್ಕಗಳನ್ನು ಬಿಡಿಸಿದ್ದಾರೆ. ಕಂಪ್ಲೀಟಾಗಿ ಏನು ಮಾಡಿದರೆ ಆ ಒಂದು ಲೆಕ್ಕವನ್ನು ಅವರು ಬಿಡಿಸಿರುವಂಥದ್ದು. ಆ್ಯಂಡ್ ನೆಕ್ಸ್ಟ್, ಅವಳು ದೀಪವನ್ನು ತಂದಿದ್ದಾಳೆ. ಶಿ ಹ್ಯಾಸ್ ಬ್ರಾಟ್ ದ ಲ್ಯಾಂಪ್. ಅಲ್ಲೇನು ಬ್ರಾಟ್ ಅನ್ನೋದು ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್. ಆ್ಯಂಡ್ ಲಾಸ್ಟ್ ಒನ್ನು ಸಹ ನೋಡ್ತಾ ಹೋಗಿ. ಆ್ಯಂಡ್ ಲಾಸ್ಟ್, ರಾಜೇಶ್ ಸ್ವಿಚ್ಚನ್ನು ಒತ್ತಿದ್ದಾನೆ. ರಾಜೇಶ್ ಹ್ಯಾಸ್ ಸ್ವಿಚ್ಡ್ ಆಫ್.